ಕಾರಟಗಿ ತಾಲೂಕಿನ ಮುಸ್ಟೂರು ಡಗ್ಗಿ ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ಸ್ವಾಮಿಯ ವಾರ್ಷಿಕ ಜಾತ್ರಾ ಮಹೋತ್ಸವವು ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗಿತು. ಈ ಭಾಗದ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ವೈಶಿಷ್ಟ್ಯವಾದ ಡಗ್ಗಿ ಉತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಕಳೆಗಟ್ಟಿತು. ಧಾರ್ಮಿಕ ವಿಧಿವಿಧಾನಗಳು ಜಾತ್ರೆಯ ಅಂಗವಾಗಿ ಮುಂಜಾನೆಯಿಂದಲೇ ಶ್ರೀ ಮಾರುತೇಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕ, ಪಂಚಾಮೃತ ಸ್ನಾನ ಹಾಗೂ ವಿಶೇಷ ಅಲಂಕಾರಗಳನ್ನು ಮಾಡಲಾಯಿತು. ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಹಸಿರು ತೋರಣ ಹಾಗೂ ರಂಗೋಲಿಗಳ ಮೂಲಕ ಹಬ್ಬದ ಕಳೆ ಮನೆ ಮಾಡಿತ್ತು. ಭಕ್ತರು ಸಾಲಾಗಿ ನಿಂತು ದೇವರಿಗೆ ತೆಂಗಿನಕಾಯಿ ಅರ್ಪಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದರು. ನಯನ ಮನೋಹರ ಡಗ್ಗಿ ಉತ್ಸವ ಜಾತ್ರೆಯ ಪ್ರಮುಖ ಆಕರ್ಷಣೆಯಾದ ಡಗ್ಗಿ ಉತ್ಸವವು ಅತ್ಯಂತ ಸಡಗರದಿಂದ ನಡೆಯಿತು. ಈ ಜಾತ್ರಾ ವಿಶೇಷವಾದ ಅಂಗವಾಗಿ ಶನಿವಾರದಂದು ಕಾರಕಂಟಿ ಉತ್ಸವ ಹಾಗೂ ಬೆಳಗ್ಗೆ 6 ಗಂಟೆಗೆ ಅರಣ್ಯದಲ್ಲಿ ಬೇಟೆಗಿಡದ ಪೂಜೆ ಮತ್ತು ಬೆಳಗ್ಗೆ 10 ಗಂಟೆಗೆ ಗೋಪುರಕ್ಕೆ ಕಳಸಾರೋಹಣ ಹಾಗೂ ಪೂಜೆ ಮಧ್ಯಾಹ್ನ 1 ಗಂಟೆಯಿಂದ ಸಾಯಂಕಾಲ 5:30ರವರೆಗೆ ಬೇಟೆಗಿಡದ ಉತ್ಸವ, ಸಾಯಂಕಾಲ 6 ಗಂಟೆಯಿಂದ ಗಂಗೆ ಸ್ಥಳಕ್ಕೆ ಹೋಗುವುದು ಮತ್ತು 6:30 ಗಂಟೆಗೆ ಅಗ್ನಿಕುಂಡ. ಈ ಎಲ್ಲಾ ಕಾರ್ಯಕ್ರಮಗಳು ನೆರವೇರುವುದರೊಂದಿಗೆ ಕಲಾ ತಂಡಗಳ ಮೇಳ, ಡೊಳ್ಳು ಕುಣಿತ ಹಾಗೂ ಭಜನಾ ಮಂಡಳಿಗಳ ಗಾಯನ ಜಾತ್ರೆಗೆ ಮೆರುಗು ನೀಡಿತು. ಗ್ರಾಮಸ್ಥರ ಹಾಗೂ ಸುತ್ತಮುತ್ತಲಿನ 10 ಹಳ್ಳಿಗಳ ಭಕ್ತರು ಈ ವಿಶಿಷ್ಟ ಆಚರಣೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ರಥದ ಬೀದಿಯ ಉದ್ದಕ್ಕೂ ನೆರೆದಿದ್ದ ಭಕ್ತರು ಹರ್ಷಾದ್ಘೋರಗಳೊಂದಿಗೆ ಸ್ವಾಮಿಯ ಜಯ ಘೋಷಗಳನ್ನು ಮೊಳಗಿಸಿದರು. ಸೌಹಾರ್ದಯುತ ಸಂಗಮ ಜಾತ್ರಾ ಮಹೋತ್ಸವದ ಅಂಗವಾಗಿ ಆಗಮಿಸಿದ ಭಕ್ತಾದಿಗಳಿಗೆ ಗ್ರಾಮದ ವತಿಯಿಂದ ದಾಸೋಹದ ವ್ಯವಸ್ಥೆ ಮಾಡಲಾಗಿತ್ತು. ಒಟ್ಟಾರೆಯಾಗಿ ಮುಷ್ಟೂರಿನ ಶ್ರೀ ಮಾರುತೇಶ್ವರ ಜಾತ್ರೆಯು ಕೇವಲ ಧಾರ್ಮಿಕ ಕಾರ್ಯಕ್ರಮವಾಗಿರದೆ ಜನರ ಭಾವನೆಗಳನ್ನು ಜೋಡಿಸುವ ಸೌಹಾರ್ದಯುತ ಹಬ್ಬವಾಗಿ ಯಶಸ್ವಿಯಾಗಿ ನೆರವೇರಿತು. ಈ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿಯ ಮುಖಂಡರಾದ ಎಚ್ ನಿಂಗಪ್ಪ ಹಾಟಿ, ಕನಕಪ್ಪ ಪೂಜಾರ, ಕೆ ರಮೇಶ್, ಎಚ್ ವೆಂಕಟೇಶ್, ರಮೇಶ್ ಬೋವಿ, ಕೆ ಹನುಮೇಶ್, ಎಚ್ ಫಕೀರಪ್ಪ ಹಾಟಿ, ಕೆ ಪ್ರಭು, ವೈ ಗಂಗಾಧರ, ಮಂಜುನಾಥ್, ಕಾಳಿಂಗ ಮರಪ್ಪ, ಯಮನೂರು ಸಾಬ್, ಮೌಲಾ ಸಾಬ್, ಅಲ್ಲಾ ಭಕ್ಷ್ ಬಡಿಗೇರ, ಪೀರ ಸಾಬ್ ಮಾರಡಿ, ಬಸವರಾಜ್ ಈಟಿ, ಶ್ರೀನಿವಾಸ್ ಶೆಟ್ಟಿ, ಗಣೇಶ್ ಗೌಡ, ರಾಜಾಸಾಬ್ ಸೇರಿದಂತೆ ಊರಿನ ಮುಖಂಡರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗಿಯಾಗಿದ್ದರು. ವರದಿ ಶರಣಪ್ಪ ಗಂಗಾವತಿ, ಎನ್ಕೆಎಸ್ ಟಿವಿ4. ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಮುಸ್ಟೂರು ಡಗ್ಗಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಉಗಾದಿ ಪಾಡ್ಯ ನಂತರ 9 ದಿನಗಳಾಗಿ ಜರುಗುವ ಶ್ರೀ ಮಾರುತೇಶ್ವರನ ಜಾತ್ರೆಯು ಪ್ರತಿ ವರ್ಷದಂತೆ ಈ ವರ್ಷ ಸಹ ತುಂಬ ಅದ್ದೂರಿಯಾಗಿ ಜರುಗಿದೆ. ಈ ಜಾತ್ರೆ ವಿಶೇಷತೆ ಏನಂದರೆ, ಇಲ್ಲಿ ನಮ್ಮ ಸುತ್ತಮುತ್ತ ಭಾಗದಲ್ಲಿ ಎಲ್ಲಿ ನಡೆಯೋದಿಲ್ಲ ಈ ಜಾತ್ರೆ. ಕಾರಿಕಂಟೆ ಉತ್ಸವ ಅಂತಲೇ, ಕಾರಿಕಂಟೆಪ್ಪ ಅಂತಲೇ ಫೇಮಸ್ ನಮ್ಮ ಜಾತ್ರೆ ಇದು. ಸಾಕಷ್ಟು ಜನ ತಮ್ಮ ಬಾಧೆಗಳನ್ನು, ತಮ್ಮ ನೋವುಗಳನ್ನು ತೀರಿಸ್ಕೊಳ್ಳೋದಕ್ಕೆ ಈ ಮಾರುತೇಶ್ವರನಿಗೆ ಹರಕೆ ಹೋಲ್ತಾರೆ. ಈ ಹರಕೆ ತೀರಿಸೋದಕ್ಕೆ ಈ ಕಾರಿಕಂಟೆ ಉತ್ಸವ ಜರುಗುತ್ತೆ. ಈ ಜಾತ್ರೆ ತುಂಬ ವಿಶೇಷ ಏನಂತಂದರೆ, ಈ ಕಾರಿಕಂಟಿಯಲ್ಲಿ ಬಿದ್ದರೂ ಸಹ ಯಾವುದೇ ಭಕ್ತರಿಗೆ ಯಾವುದೇ ರೀತಿ ಗಾಯಗಳಾಗಲಿ, ನೋವುಗಳಾಗಲಿ ಆಗೋದಿಲ್ಲ. ಸಣ್ಣ ಪುಟ್ಟ ಸೇವೆ ಮಾಡುವಾಗ ಸಣ್ಣ ಪುಟ್ಟ ಮುಳ್ಳು ಸಹ ಚುಚ್ಕೊಂಡ್ರೂ ಸಹ ಅವತ್ತಿನ ದಿನ ದೇವಸ್ಥಾನದಲ್ಲಿ ಮಲಗೋದಾಗಲಿ ಅಥವಾ ಮನೆಯಲ್ಲಿ ಕಂಬಳಿಯಲ್ಲಿ ಹಾಸ್ಕೊಂಡು ಮಲ್ಕೊಂಡ್ರೆ ಆ ಮುಳ್ಳು ತನ್ನಿಂತಾನೇ ಆಚೆ ಬರುತ್ತೆ. ಇದು ನಮ್ಮ ಜಾತ್ರೆಯ ಒಂದು ವಿಶೇಷತೆ ಅಂತಲೇ ಹೇಳ್ಬೋದು. ಈ ನಮ್ಮ ಹನುಮಪ್ಪ ಹೆಂಗೆ ಅಂತಂದರೆ, ಬೇಡಿದ್ದನ್ನು ಕೊಡುಗೈ ದಾನಿ ಅಂತಲೇ ಹೆಸರುವಾಸಿ ನಮ್ಮ ಹನುಮಪ್ಪ. ಇಲ್ಲಿವರೆಗೂ ಯಾರೇ ತಮ್ಮ ಕಷ್ಟಗಳನ್ನು ಕೇಳ್ಕೊಂಬಂದರು ಇಲ್ಲಿವರೆಗೂ ಯಾವುದೇ ರೀತಿ ಯಾವುದೇ ವಿಷಯವಾಗಿಲ್ಲ. ಎಲ್ಲರಿಗೂ ತನ್ನ ಆಶೀರ್ವಾದದ ಮೂಲಕ ಎಲ್ಲರಿಗೂ ಸಂತೃಪ್ತಿಯನ್ನು ನೀಡುವಂತ ಬಂದಿದ್ದಾನೆ. ಈ ಜಾತ್ರೆ ಇನ್ನೂ ಹೆಚ್ಚು ಜನರಿಗೆ ತಲುಪಲಿ ಅಂತಲೇ ನಿಮ್ಮ ಮಾಧ್ಯಮದ ಮೂಲಕ ನಾವು ಬೇಡ್ಕೊತೀವಿ. ಗೊತ್ತದಂತೆ ಮುಸ್ಟೂರು ಡಗ್ಗಿ ಗ್ರಾಮದಲ್ಲಿ ಮಾರುತೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೀತಿದೆ. ಈ ವರ್ಷವೂ ಸಹ ಮಾರುತೇಶ್ವರ ಜಾತ್ರಾ ಮಹೋತ್ಸವ ಮುಸ್ಟೂರು ಸುತ್ತಮುತ್ತಲಿನ ಗ್ರಾಮ, ಡಗ್ಗಿ, ಅಂಜೂರು ಕ್ಯಾಂಪ್ ಎಲ್ಲ ಭಕ್ತಾದಿಗಳು ಸಂಭ್ರಮದಿಂದ ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡಿದ್ದಾರೆ. ಮಾರುತೇಶ್ವರ ಸಕಲ ಭಕ್ತಾದಿಗಳಿಗೆ ತನ್ನ ಆಶೀರ್ವಾದ ಮಾಡುವ ಮೂಲಕ ಎಲ್ಲ ಹರಕೆಗಳನ್ನು ಪೂರೈಸಲೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ವಿಶೇಷವೇನೆಂದರೆ, ಇಲ್ಲಿ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯಿಂದ ಜಾತ್ರೆಯನ್ನು ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಇಲ್ಲಿ ಯಾವುದೇ ರೀತಿಯಾದ ಕೋಮು ಗಲಭೆ ಇಲ್ಲದೆ
ಜಾತಿಯನ್ನು ಒಂದೇ ಅಣ್ಣ ತಮ್ಮಂದಿರಾಗಿ ನಿರ್ವಹಿಸುತ್ತೆ. ಇದು ಸುಮಾರು ವರ್ಷಗಳಿಂದ ನಡೆಯುತ್ತಾನೆ ಬಂದಿದೆ. ಹಿರಿಯರು ಒಂದು 40-50 ವರ್ಷದಿಂದನೂ ಈ ಊರು ಬೇರೆ ಕಡೆಯಿಂದ ಬಂದು ಜನ ಯಾವಾಗ ನಿಲ್ಲಿಸಿದ್ದಾರೆ ಅಲ್ಲಿಂದನೂ ಸತತವಾಗಿ ಈ ಊರಿನಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಜಾತ್ರೆ ವಿಜೃಂಭಣೆಯಿಂದ ಆಚರಿಸುತ್ತೆ. ಗ್ರಾಮದಲ್ಲಿ ಮುಖ್ಯದಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುವಂಥ ಮುಖ್ಯ ಡಗ್ಗಿ ಕ್ಯಾಂಪಿನಲ್ಲಿ ಈ ಊರಿನ ಜಾತಿ ಭೇದ ಭಾವ ನಿರ್ಧಾರದಿಂದ 1952 ಊರು ಶಿಫ್ಟಾಗಲಿಂದ ಮುಸ್ಲಿಮ್ಸರು ಹಾಗೂ ಹಿಂದೂ ಎಲ್ಲರೂ ಕೂಡಿ ಎಲ್ಲ ಸಮಾಜದವರು ಕೂಡಿ ಈ ಜಾತ್ರೆಯನ್ನು ನೆರವೇರಿಸುತ್ತಾ ಬಂದಿದ್ದೇವೆ. ಯಾವುದೇ ಜಗಳ ತಕ್ಕರಿ ಏನಿಲ್ಲದ ಸಂಭ್ರಮದಿಂದ ಜಾತ್ರೆ ಹನುಮಪ್ಪನ ಜಾತ್ರೆ ನಡೀತಾ ಇದೆ. ಈಗ ಒಳ್ಳೆಯ ನಾವು ಯುವಕರು ಕೂಡ ಭಾಳ ಶ್ರಮಪಟ್ಟು ಈ ಜಾತ್ರೆಗೆ ಭಾಳ ಮುಂದುವರಿಸಿದ್ದಾರೆ ಮತ್ತು ಬೇರೆ ಕೂಡ ಬಂದು ಕೂಡ ಮುಂದೆ ಜಾತ್ರೆನ ಒಳ್ಳೆಯ ಮಾತು ಸಂಭ್ರಮ ಜಾತ್ರೆ ಕೂಡ ನಡೀತಾ ಇದೆ. ಅವಾಗಿನ ಜಾತ್ರೆಗೆ ಈ ಜಾತ್ರೆ ಭಾಳ ಇಂಪ್ರೂವ್ ಆಗಿದೆ. ಈಗ ಮುಂದೆ ಒಳ್ಳೆಯದಾಗ್ತಾ ಇದೆ. ಈ ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಿಮ್ಮ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ಧೂರಿಯಾಗಿ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಪ್ರತಿ ವರ್ಷದಂತೆ ಈ ಸುತ್ತಮುತ್ತ ಹಳ್ಳಿಗಳಲ್ಲೂ ಕೂಡ ಪ್ರತಿಯೊಬ್ಬರು ಎಲ್ಲ ಸರ್ವಧರ್ಮದವರು ಕೂಡ ಇಲ್ಲಿ ಬಂದು ಅದ್ಧೂರಿಯಾಗಿ ಆಚರಣೆ ಮಾಡ್ತಿದ್ದಾರೆ. ಪ್ರತಿ ವರ್ಷ ಹೀಗೆ ನಡೀಲಿ ಅಂತೇಳಿ ಒಂದೆರಡು ಜೈ ಶ್ರೀರಾಮ್. ಗ್ರಾಮದಲ್ಲಿ ಶ್ರೀ ಆಂಜನೇಯ ದೇವಸ್ಥಾನದ ಉತ್ಸವದ ಕಾರ್ಯಕ್ರಮದ ಎಲ್ಲರೂ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಹಾಗೆ ಎಲ್ಲರೂ ಈ ಜಾತ್ರೆಯ ಮಹೋತ್ಸವವನ್ನು ಸುತ್ತಮುತ್ತ ಅಲ್ಲಿನಲ್ಲಿ ಎಲ್ಲರೂ ಗ್ರಾಮದವರು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜಾತ್ರೆಯನ್ನು ಅದ್ಧೂರಿಯಾಗಿ ಮಾಡ್ತಿದ್ದು ಎಲ್ಲರಿಗೂ ಸಂತೋಷದಾಯಕ ಆಗಿದೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ವಿಶೇಷವಾಗಿ ಆಗಬೇಕಂತೇಳಿ ಎಲ್ಲರಿಗೂ ಜೈ ಶ್ರೀರಾಮ್.